ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಇವತ್ತು ಬುಧವಾರ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ನಮ್ಮ ಅತ್ತೆ ಮನೆಗೆ. ಅತ್ತೆ ಮನೆ ಅಂತಂದರೆ ನಮ್ಮ ಅಪ್ಪನ ತಂಗಿ ಮನೆಗೆ. ತುಂಬ ಜಾಸ್ತಿ ಹೋಗಲ್ಲ ಇಲ್ಲೆಲ್ಲ, ತುಂಬ ಕಡಿಮೆ. ಎಲ್ಲೋ ವರ್ಷಕ್ಕೊಂದ್ಸಲನೋ ವರ್ಷಕ್ಕೆ 2 ಸಲನೋ ಹಿಂಗೆ ಹೋಗ್ತೀವಿ. ಯಾಕೆ ಜಾಸ್ತಿ ಹೋಗಲ್ಲ ಅಂತ ಹೇಳ್ತೀನಿ ನೋಡಿ. ನಮ್ಮನೆ ಫಂಕ್ಷನಿಗೆ ಕರೆದ್ರೆ ನಮ್ಮ ಅತ್ತೆ ಏನು ಮಾಡ್ತಾರೆ ಅಂದರೆ ಯಾವಾಗಲೂ ಅಪರೂಪಕ್ಕೆ ತುಂಬ ಇಂಪಾರ್ಟೆಂಟ್ ಇದ್ದರೆ ಬರ್ತಾರೆ. ಅಂದರೆ ಗೃಹ ಪ್ರವೇಶ, ನಾಮಕರಣ ಈ ಥರದವೆಲ್ಲ ಏನಾದ್ರು ಇದ್ರೂ ಬರ್ತಾರೆ. ಇಲ್ಲ ಅಂತಂದರೆ ಹಬ್ಬ ಹರಿದಿನಕ್ಕೆಲ್ಲ ಹೇಳಿದ್ರು ಬರಲ್ಲ. ಹಂಗಾಗಿ ನಾವು ಹೋಗಲ್ಲ. ಗೃಹ ಪ್ರವೇಶಕ್ಕೆ ಬಂದಿದ್ದರು, ಇದು ಗೋಡನ್ ಓಪನ್ ಮಾಡಿದಾಗ. ಸೊ ಹಾಗಾಗಿ ಹೋಗೋಣ ಅಂತ ಹೊರಟಿದ್ವಿ. ತುಂಬ ದಿನಗಳಾದಮೇಲೆ ಹೋಗ್ತಾ ಇದ್ವಿ. ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಹೋಗೋಣ ಅಂತ. ಇನ್ನು ಅಮ್ಮ ನೆನ್ನೆನೇ ಹೋಗಿದ್ದಾರೆ. ನಮ್ಮ ಅಪ್ಪ ಇನ್ನಲ್ಲಿ ಹೊಸಪಾಳ್ಯದಲ್ಲೇನೋ ಹಬ್ಬ ಇದೆ ಅಂತ ಅಲ್ಲಿ ಹೋಗ್ಬಿಟ್ಟು ಸಂಜೆ ಬರ್ತಾರಂತೆ. ಇನ್ನು ನಮ್ಮ ಅತ್ತಿಗೆ ಏನು ಬರೋಲ್ಲ, ಸಣ್ಣ ಪಾಪು ಅಲ್ವಾ, ಇನ್ನು ಬಾಣಂತಿ. ನಮ್ಮ ಅಣ್ಣ ನಾನು ಬರ್ತೀನಿ ಹೋಗೋಣ ಅಂತಂದರು ಕಾರಲ್ಲಿನೇ, ನಾವೇ ಅಲ್ವಾ. ಸರಿ ಅಂತ ನಾನು ನಮ್ಮ ರೋಹಿತನ ಕರ್ಕೊಂಡು ಹೋಗೋದು ಬೇಡ, ಕಾರ್ ಡ್ರೈವಿಂಗ್ ಕೊಡಲ್ಲ ನನಗೆ ಅವನು. ಅದಕ್ಕೆ ನಾನೇ ಹೋಗೋಣ ಇವತ್ತು ಅಂತ ಅಂದ್ಕೊಂಡ್ರೆ ನಮ್ಮ ಅಣ್ಣ ಬೇರೆ ಬರ್ತೀನಿ ಅಂತ. ಇನ್ನು ನಾವು ಬಂದರೆ ನಾನು ಓಡ್ಸೋಕ್ಕಾಗಲ್ಲ. ಈಗ ನೋಡಿದ್ರೆ ರೋಹಿತ ನಾನು ಬರ್ತೀನಿ ಅಂತ ಅಂತಿದ್ದಾನೆ. ಸರಿ ಅಂತ ಹೇಳ್ಬಿಟ್ಟು ತಲೆಗೆ ಸ್ನಾನ ಮಾಡಿಕೊಂಡು, ಆ್ಯಕ್ಚುಲಿ ನಾಳೆ ಗುರುವಾರ, ನಾಳೆ ಮಾಡಬೇಕಿತ್ತು. ಸರಿ ತುಂಬ ದಿನಗಳಾಯಿತು ಬಂದು ಹೋಗೋಣ ಅಂತ ಹೊರಟಿದ್ವಿ. ಒಂದು 4-5 ದಿವಸ ಆಯಿತು ತಲೆಗೆ ಸ್ನಾನ ಮಾಡಿ. ಇನ್ನೂ ತಲೆ ಒಣಗಿಲ್ಲ. ಅಷ್ಟರಲ್ಲಿ ಡ್ರೆಸ್ಗೆ ಹಾಕೊಂಡು ರೆಡಿ ಆಗೋಣ, ಆಮೇಲೆ ಹೋಗೋಣ. ಒಂದು 12 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಡ್ರೆಸ್ ಹಾಕೊಳ್ಳೋಣ ಅಂತ. ಸೀರೆ ಹಾಕೊಳ್ಳೋಕ್ಕೆ ತುಂಬ ಬಿಸಿಲು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಡ್ರೆಸ್ ಹಾಕೊಂಬರೋಣ ಯಾವುದಾದ್ರು ಅಂತ ಹೇಳ್ಬಿಟ್ಟು ಶ್ವೇತಾ ಶಾಪಲ್ಲಿ ಹಿಂಗೂ ಹೊಸ ಡ್ರೆಸ್ಗಳು ತಂದಿದ್ದೀನಿ. ನೋಡೋಣ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದು ಹಾಕ್ಕೊಂಡು ಇವಾಗ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಜ್ಯೂಸ್ ಮಾಡಿಕೊಟ್ಬಿಟ್ಟು ಪಟ್ ಅಂತ ರೆಡಿ ಆಗೋಣ. ಹೇಗೆಲ್ಲ ಹೋಗುತ್ತೆ ಇವತ್ತಿನ ಬ್ಲಾಗ್ ಅಂತ ನೋಡೋಣ. ಗೊತ್ತಲ್ಲ, ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ದೇವ್ರ ಪೂಜೆ ಎಲ್ಲ ಆಯಿತು, ತೋರಿಸ್ತೀನಿ, ನೋಡ್ಕೊಂಬನ್ನಿ. ದುಂಡು ಮಲ್ಲಿಗೆ ಇವತ್ತು ತುಂಬ ಬಿಟ್ಟಿತ್ತು, ಅದನ್ನೆಲ್ಲ ಜೋಡಿಸ್ಬಿಟ್ಟು ದೇವ್ರ ಮನೆಗೆ ಪೂಜೆ ಮುಗಿಸಿದ್ದೀನಿ, ಆಯಿತಾ. ಬನ್ನಿ ಹೋಗೋಣ. ಸಾರಿ, ಹಬ್ಬಕ್ಕೆ ಹೋಗಬೇಕು, ರೆಡಿ ಆಗೋಣ ಇವಾಗ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ದೇವ್ರ ಮನೆಯೆಲ್ಲ ಘಮ 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 ಅಂತ ಇದೆ. ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋದು ದುಂಡು ಮಲ್ಲಿಗೆ. 2 ಗಿಡ ಇದೆ, 2 ಗಿಡದಲ್ಲಿ ಇಷ್ಟು ಬಿಡುತ್ತೆ, ಚಿಕ್ಕ ಗಿಡಗಳಿನ್ನು. ಹಲೋ ಸ್ನೇಹಿತರೆ, ನಮಸ್ತೆ. ಹೊರಟ್ರಿ ಇವಾಗ. ಸುಮ್ಮನೆ ಹಬ್ಬಕ್ಕಲ್ವ, ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇದು ಕೂಡ ಶ್ವೇತಾ ಅವ್ರ ಶಾಪಲ್ಲಿ ಪರ್ಚೇಸ್ ಮಾಡಿದಂಥ ಬ್ರೌನ್ ಕಲರ್ ಡ್ರೆಸ್ಸು, ತುಂಬ ಚೆನ್ನಾಗಿದೆ. ಅಂಬ್ರೆಲಾ ಡ್ರೆಸ್ ಇದು, ಸಾಕು ಸಿಂಪಲಾಗಿ ಅಂತ. ನಾನು M ಸೈಜ್ ತೊಗೊಂಡಿರೋದು. ಈ ಸಲ ತೊಗೊಂಡಿರೋ ಡ್ರೆಸ್ ಎಲ್ಲ ಎಲ್ಲಿ ಕೊಟ್ಬಿಟ್ಟಿದ್ದಾರೆ, ವೇರ್ ಮಾಡಿದೆ. ನೋಡೋಣ ಯಾವ್ದಾರು ಹಾಕ್ಕೊಳ್ಳೋಣ, ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿರೋದು ಅಂತ. ಎಲ್ಲ ಲೂಸು ಯಾವೂ ನಾನು ಆಲ್ಟ್ರ್ ಮಾಡಿಲ್ಲ, ಆಲ್ಟ್ರ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಸೊ ಇದೊಂದು ಫಿಟ್ಟಿಂಗ್ ಕರೆಕ್ಟಾಗಿ ಆಗ್ತಾಯಿತ್ತು, ಅದಕ್ಕೆ ಇವಾಗ ನಾವು ಹೊರಟ್ವಿ. ನಮ್ಮ ಅಣ್ಣನೂ ಕರೆಕ್ಟಾಗಿ ಇವತ್ತು ಟೈಮಿಗೆ ಕರೆಕ್ಟಾಗಿ ಬಂದಿದ್ದರು, ಮುಂಚೆನೇ ಬಂದಿದ್ದರು. ಕರೆಕ್ಟಾಗಿ ನಾವು ರೆಡಿ ಆಗಿದ್ವಿ. ನಾವು ಹೋಗೋದು ಈ ಏರೂರು ಹತ್ರ ಒಂದು ಕಿಡ್ತುಕುಪ್ಪೆ ರೋಡ್ ಬರುತ್ತೆ ನೋಡಿ, ಅಂದರೆ ಈ ಬೆಲ್ವತ್ತದ ಮೇಲೂ ಹೋಗ್ತೀವಿ ನಾವು. ಬೆಲ್ವತ್ತ ಮತ್ತು ಕಡಬ, ಪೆದ್ನಳ್ಳಿ, ಕಲ್ಲೂರು ಕ್ರಾಸು, ಈ ರೋಡು. ಇನ್ನು ಗೊತ್ತಲ್ಲ, ಸುಜಿತ್ಗೆ ನಮ್ಮ ಅಣ್ಣ ಅಂದರೆ ಅಷ್ಟು ಇಷ್ಟ ಅದಕ್ಕೆ. ಸೊ ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ತವ್ರ ಮನೆ ಕಡೆ ಯಾರೇ ಬರಲಿ, ಅದರಲ್ಲಿ ನಮ್ಮ ಅಣ್ಣಂಗೆ ಕಂಡುಬಿಟ್ರಂತೂ ತುಳಿದು ಮೈ ಅಂತೂ ಎಷ್ಟು ನೋವು ಮಾಡಾಕ್ಬಿಡ್ತಾನೆ ಅಂದರೆ, ನೋಡಲಿ ಯೂಟ್ಯೂಬಿಗೆ ಫೋಟೋ ತೆಗಿ ಮಮ್ಮಿ, ನಮ್ಮ ಮಮ್ಮಿ ಮಾಮುಂದು ನಂದು ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಮುಖ ಹಿಡಿದು ಒಡ್ತಿದ್ದಾನೆ. ವಿಡಿಯೋ ಮಾಡ್ಕೊ, ಫೋಟೋ ತೆಗಿ ಅಂತ ಹೇಳ್ಬಿಟ್ಟು. ನೋಡಿ. ಸೊ ಸುಮಾರಷ್ಟು ಜನ ಹೇಳ್ತಾರೆ ಸುಜಿತ್ತು ಅಣ್ಣನ ಥರ ಇದ್ದಾನೆ ಅಂತ. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಮ್ಮ ಅಣ್ಣನ ಥರ ಇದ್ದಾನ, ಸೋದರ ಮಾವನ ಥರ ಇದ್ದಾನ, ಹೇಗೆ ಅಂತ ಸುಮಾರಷ್ಟು ಜನ ನನ್ನ ಫ್ರೆಂಡ್ಸ್ ನೋಡಿದಾಗ ಅದಕ್ಕೆ ನಮ್ಮ ಅಣ್ಣನ ಜೊತೆ ಕಳಿಸಿದ್ದೀನಿ. ಇದು ಕಡಬ, ಕಡಬ ಬಿಟ್ಟರೆ ಪೆದ್ನಳ್ಳಿನೇ, ಪೆದ್ನಳ್ಳಿ. ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ, ಬಿಸಿಲು ಅಂತ ಹೊರಟಿದ್ದೀನಿ.
ಹೇಗೋ ಕಡಬಾಗಿ ಬಂದಿದ್ವಿ 12 ವರ್ಷಗಳ ಕಾಲ ಇಲ್ಲೇ ಇದ್ವಲ್ವ ನಾವು. ಅಂದರೆ ದಂಡಮ್ಮನ ದೇವಸ್ಥಾನದಿಂದನೇ ನಮ್ಮ ಮಿಡ್ಲಿ ಸ್ಕೂಲ್ ಇದ್ದಿದ್ದು. ಸೊ ಹಂಗಾಗಿ ಹೋಗ್ತಾ ಬರ್ತಾ ದಂಡಿ ಮಾರಮ್ಮನ ನೋಡ್ಕೊಂಡೇ ಬರ್ತಿದ್ವಿ. ಹಾಗಾಗಿ ನಮಸ್ಕಾರ ಹಾಕೋಗೋಣ ಅಂತ ಬಂದ್ವಿ. ಇದು ನಮ್ಮ ಅತ್ತೆ ಮನೆ. ಅಂದರೆ ನಮ್ಮ ಅತ್ತೆ ಮನೆ ಯಾವುದು ಅಂದರೆ ಪೆದ್ದನಹಳ್ಳಿ. ಸೊ ಇಲ್ಲಿ ಬಂದ್ವಿ, ಊಟ ಎಲ್ಲ ಮುಗೀತು. ಊಟ ಮುಗಿಸ್ಕೊಂಡು ಹೊರಟ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಅವರೆಲ್ಲ ಬಂದಿದ್ದರು. ನಮ್ಮ ಚಿಕ್ಕಪ್ಪದಿರನ್ನೆಲ್ಲ ಕಂಡ್ರೆ ನಮಗೆ ತುಂಬ ಇಷ್ಟ. ಸೊ ಇವರು ಲಾಸ್ಟ್ನೇವರು 6 ಜನ ಅಣ್ಣ ತಮ್ಮಂದಿರಲ್ಲಿ ನಮ್ಮ ಅಪ್ಪ ಅವರು 6 ಜನ. ಸೊ ಅವರಲ್ಲಿ ಇವ್ರು ಲಾಸ್ಟು ಚಿಕ್ಕಪ್ಪ. ಮಾತಾಡಿಕೊಂಡು ಅಲ್ಲಿಂದ ಮುಗಿಸ್ಕೊಂಡು ಊಟ ಎಲ್ಲ ಹಲೋ ಸ್ನೇಹಿತರೆ, ಹಬ್ಬ ಮುಗಿಸ್ಕೊಂಡು ಈಗ ತಾನೇ ಬಂದ್ವಿ. ಈಗ ಅಂದರೆ ಅಲ್ಲೇ 1 ಅವರ್ ಆಯಿತು ಬಂದು ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ. ಹೆಂಗೋ ವಾಶ್ಗೆ ಹಾಕ್ಬೇಕಲ್ಲ, ಹಾಗಾಗಿ ನಾನು ಒಂದ್ಸಲ ವೇರ್ ಮಾಡಿ ಮತ್ತೆ ವಾಶ್ಗೆ ಹಾಕ್ದಲ್ಲೇ ಎತ್ತಿಡಲ್ಲ. ಸೊ ಬಂದು ಫ್ರೆಂಡ್ ಯಾರೋ ಫೋನ್ ಮಾಡಿದರು, ಮಾತಾಡಿ ಆಮೇಲೆ 1-2 ರೀಲ್ಸ್ ಮಾಡಿ. ನೋಡಿ, ಈ ನಮ್ಮ ಮನೆಯವ್ರು ಹೇಳ್ತಾರೆ 4-5 ಸೆಟ್ಟು ಏನು ಗೋಲ್ಡ್ ಇಯರಿಂಗ್ಸ್ ಹಾಕಿ ತೋರಿಸ್ತೆ ಆಯಿತಾ. ನಮ್ಮ ಮನೆಯವ್ರು ನೋಡಿದ್ರೆ ಯಾಕೋ ಗೋಲ್ಡ್ ಇಯರಿಂಗ್ಸು ಈ ಡ್ರೆಸ್ಸಿಗೆ ಚೆನ್ನಾಗಿ ಮ್ಯಾಚ್ ಆಗ್ತಾಯಿಲ್ಲ, ಕೆಲಸ ಮಾಡು, ಯಾವುದಾದ್ರೂ ಈ ಥರ ದೊಡ್ಡ ಇಯರಿಂಗ್ಸ್ ಹಾಕೋ ಚೆನ್ನಾಗಿ ಕಾಣಿಸುತ್ತೆ ಅಂದರು. ಆದರೂ ಅತ್ತೆ ಮನೆಗೆ ಹೋಗ್ತಾ ಇರೋದಲ್ವ, ಅವರೆಲ್ಲ ಹೆಂಗೆ ಅಂತಂದರೆ ಈ ಎಂತೆಂಥವು ಹಾಕ್ಕೊಂಡೋದ್ರೆ ಬೈತಾರೆ. ಸೊ ಹಂಗಾಗಿ ನಾನೇನು ಮಾಡಿದೆ, ಒಂದು ಇಯರಿಂಗ್ಸ್ ಹಾಕ್ಕೊಂಡು ಹೋಗಿದ್ದೆ. ಸೊ ಇವಾಗ ಬಂದು ರೀಲ್ಸ್ಗೆ ಚೆನ್ನಾಗಿ ಕಾಣೋಣ ಅನ್ನೋ ಕಾರಣಕ್ಕೆ ಇದು ಹಾಕ್ಕೊಂಡು ರೀಲ್ಸ್ ಮಾಡಿ ಈಗ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬ್ಯಾಂಗಲ್ಸ್ ಎಲ್ಲ ಬಿಚ್ಚಿಡಬೇಕು ಸೆಕೆ ಅಂತ. ಇಲ್ಲಿ ನೋಡ್ರಿ, ಇವ್ರು ನೋಡ್ರಿ ಇಲ್ಲಿ ಕುಂತವ್ರೆ. ನಿಮಗೂ ತೋರಿಸ್ತೀವಿ. ಸೂಜನ್ ತೋರಿಸ್ಬೇಕಂತ ನೋಡಿ. ಏನು ಒಂದು ಚೂರು ಕಲ್ಲು ಈ ಗಾರೆ ಕಾದಿಲ್ಲ ನೋಡಿ, ಸಿಮೆಂಟು. ಕ್ಲಾಸಾಗಿ ನೀರು ತಗೊಂಡೋಗಿ ಚಕ್ಲವಾಗಿ ಹಾಕೊಂಡು ಕುಂತ್ಬಿಟ್ಟಾನೆ. ಸೊ ನೋಡಿ ನೋಡಿ ಚಪ್ಪಲ್ ಹಾಕಿಲ್ಲ, ಏನೂ ಇಲ್ಲ. ಒಡ್ಡು ಮರಿ ಒದೆ ತಿಂತಾ ಇರುತ್ತೆ. ಒಡ್ಡು ಮರಿ ನೋಡಿ, ಯಾವಾಗಲೂ ತೂ ಮೈಯಲ್ಲೆಲ್ಲ ಗುಳ್ಳೆ ಆಗ್ತಾವಿರು ಕೆಸರು. ಅಯ್ಯೋ ದೇವರೇ, ಯಾವಾಗಲೂ ನೀರಾಗ ಆಡ್ತಿರೋದೆ, ಯಾವಾಗಲೂ ನೀರಲ್ಲಿ ಆಡ್ತಿರೋದು ಬೇಡಪ್ಪ. ಏನಾರ ಚೊಂಬು ಒಳಗೆ ತಾಂಬ. ಯಾಕೋ ಸ್ಲಿಪ್ಪರ್ ಹಾಕಿಲ್ಲ ನೀನು? ತುಂಬ ಸೆಕೆ, ತುಂಬ ಬಿಸಿಲು, ನೀರು ಕುಡಿಬೇಕು. ಇವಾಗ ಬಾಗಿಲು ಕಸ ಗುಡಿಸಿ ಇವತ್ತಿನೇನು ನಾನ್ ವೆಜ್ ತಿನ್ಕೊಂಬಂದಿದ್ದೀವಿ. ದೇವ್ರ ಪೂಜೆ ಏನು ಮಾಡಲ್ಲ ಈಗ ಸಂಜೆ. ಸೊ ಇತ್ತೀಚೆಗಂತೂ ನನ್ನ ಹೇರ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಹೇರ್ ಫಾಲೆಲ್ಲ ಫುಲ್ ಸ್ಟಾಪ್ ಆಗಿದೆ. ಹೇರ್ ಅಂತೂ ತುಂಬ ಶೈನಿಯಾಗಿ, ತುಂಬ ಹೆಲ್ದಿಯಾಗಿ, ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಏನು ರೀಸನ್ನು ಅಂತೀರಾ? ಸೊ ಹೇಳಿದ್ನಲ್ಲ, ಆಮ್ಲ ಜ್ಯೂಸ್ ಕುಡಿಯೋದು ಒಂದು ಕಡೆ, ಇನ್ನೊಂದೆರಡು ಟಿಪ್ಸ್ನ ಶೇರ್ ಮಾಡಬೇಕು ಅಂತ ಇದ್ದೀನಿ. ಮುಂದಿನ ದಿನಗಳಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಯಾಕೆ ಅಂತಂದರೆ ಹೇರ್ ಫಾಲ್ಗೂ ಕೂಡ ಒಂದು ಏನಾದರೂ ರೆಮಿಡಿ ಹೇಳಿ, ಹೇರ್ಗೆಲ್ಲ ಏನೇನು ಬಳಸ್ತೀರಾ ಅಂತ. ಸೊ ನನ್ನ ಹೇರ್ ಫಾಲ್ ಕಂಟ್ರೋಲ್ ಆದಮೇಲೆ ನಿಮ್ಗೆ ಹೇಳೋಣ ಅಂತ ಅನ್ಕೋತಾ ಇದ್ದೆ. ಖಂಡಿತ ಇತ್ತೀಚೆಗಂತೂ ಹೇರ್ ಅಂತೂ ತುಂಬಾ ಚೆನ್ನಾಗಿ ಆಗ್ತಾಯಿದೆ. ಮನೆಯವರು ಅದೇ ಹೇಳ್ತಾಯಿದ್ರು, ಕೂದಲು ತುಂಬ ಚೆನ್ನಾಗಿ ಆಗ್ತಿದೆ. ಸೊ ಹೀಗೆ ಮೇಂಟೈನ್ ಮಾಡ್ಕೊಂಡು ಏನು ಜಗ್ತಂಬೋಗು. ವೆಲ್ಕಮ್ ಬ್ಯಾಕ್. ಇವತ್ತು ಗುರುವಾರ, ಟೈಮ್ 7 ಗಂಟೆ. ಬಟ್ ಏನು ಅಂತಂದರೆ ನನಗೆ ಇವತ್ತು ಈ ಹರಿಯ ರೊಟ್ಟಿ ಬೇಕಂತೆ ರೋಹಿತ್ಗೆ, ಸುಜಿತ್ಗೆ. ಹರಿಯ ರೊಟ್ಟಿ ಅಂದರೆ ಹೆಂಗಿರುತ್ತೆ ನೋಡಿ, ಅಲ್ಲೇ ತಿನ್ನೋಕ್ಕೆ ಶುರು ಮಾಡೋದು ಸುಜಿತ್ 7 ಗಂಟೆಗೇ. ಹಂಗಾಗಿ ಎಕ್ಸಸೈಸ್ ಸ್ಕಿಪ್ ಆಯಿತು. ಇನ್ನು ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದೆ, ಫಂಕ್ಷನ್ನು ಪೀರಿಯಡು ಎಲ್ಲ ಮುಗಿಸ್ಕೊಂಡು. ಬಟ್ ನೋಡಿ, ರೊಟ್ಟಿ ಅಂದರೆ ಲೇಟ್ ಆಗಿಬಿಡುತ್ತೆ. ತೊಟ್ಟದಲ್ಲ ಇದು ಹರಿಯ ರೊಟ್ಟಿ. ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ನೋಡಿ. ಅಲ್ಲಿ ಸುಜಿತ್ ನೋಡಿ, ಅಲ್ಲಿ ತಿಂತ ಕುಂತಿರೋದು. ಬೆಂಡೆಕಾಯಿ ಪಲ್ಯ. ಸಾಮಾನ್ಯವಾಗಿ ನಾವು ಇದಕ್ಕೆ ಫೋನ್ ತಕ್ಕೋ, ಎಲ್ಲದಕ್ಕೂ ಫೋನ್ ಇಟ್ಕೊಂಡು ಕುತ್ಕೋಬೇಡ. ಇದೆಲ್ಲ ಇಟ್ಕೊಂಡು ಕುತ್ಕೊಂಡ್ರೆ ನನ್ನ ಕೈ ಕಾಲು ಆಡ್ಸೋಕ್ಕೆ ಜಾಗ ಇಲ್ಲ. ಸಾಮಾನ್ಯವಾಗಿ ಇದಕ್ಕೆ ನಾವು ಬೆಂಡೆಕಾಯಿ ಪಲ್ಯ ಅಥವಾ ಎಣ್ಗಾಯಿ ಮಾಡ್ತೀವಿ ಆಯಿತಾ. ನೋಡಿ, ಈ ಥರ ಅರಿತಾ ಇದ್ದೀನಿ ರೊಟ್ಟಿನ. ತುಂಬ ಚೆನ್ನಾಗಿ ಬರುತ್ತೆ ಇದು. ನಮ್ಮ ಅತ್ತೆ ಕೊಟ್ಟಿರೋ ರೆಸಿಪಿ ಇದು. ಸೊ ನಮ್ಮ ಅಮ್ಮಂಗೇನು ಬರಲ್ಲ ಇದು. ಸಾಮಾನ್ಯವಾಗಿ ತೊಟ್ಟಾಕ್ತೀರ, ಇದು ಮುದ್ದೆ ಮಾಡಿಕೊಂಡು ಈ ಥರ ಹರಿದ್ಬಿಟ್ಟು ಹಾಕೋದು ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೆ ಜಾಸ್ತಿ ಇದನ್ನು ಮಾಡೋಣ. ನಿನ್ನೆ ಎಲ್ಲ ಒಂದು ಸ್ವಲ್ಪ ಮಾಡಿದೆ ಎಕ್ಸಸೈಸ್. ಯಾಕೆಂದರೆ ಹೋಗೋದಿತ್ತಲ್ಲ. ನೋಡಿ, ಈ ಥರ ಹರಿದು ಹಾಕ್ಕೊಳ್ತೀವಿ ಹೆಂಚಿನ ಮೇಲೆ. ಸ್ವಲ್ಪ ಒಂಚೂರು ಹೆಚ್ಚಿಗೆನೇ ಇದು. ಬಟ್ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಸಂಜೆವರೆಗೂ ಇಟ್ಕೊಂಡು ತಿನ್ಬೋದು. ಪೂರಿ ಥರ ಉಬ್ಬಿಡ್ತೀನಿ ನೋಡಿ. ಈ ರೊಟ್ಟಿ ಅಂದರೆ ಇವ್ರಿಗೆಲ್ರಿಗೂ ಇಷ್ಟ. ಒಬ್ಬೊಬ್ರು
ತಿಂತಾರೆ. ಒಂದು ವಾರದಿಂದ ರೋಹಿತ್ ಕೇಳ್ತಿದ್ದ, ಇದು ಚಿಕನ್ ಗ್ರೇವಿ, ಇದು ಬದನೆಕಾಯಿ ಎಣ್ಗಾಯಿ, ಆಮೇಲೆ ಈ ಥರ ಡ್ರೈ ಪಲ್ಯಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಫೋನ್ ಇಟ್ಬಿಟ್ಟು ಹೋಗೋ, ಪಪ್ಪುಂಕಾಯಿ ತೊಗೊಂಡೋಗಿ ಫೋನ್ ಕೊಟ್ಟೆ ಅಂದರೆ ಮತ್ತೆ ಸಿಗಲ್ಲ ನಿಮಗೆ. ಇದೆಯಲ್ಲ ನಿಧಾನಕ್ಕೆ ಮಾಡೋಣ, ಅವೆಲ್ಲ ಇಲ್ಲ, ನನಗೆ ತಿಂಡಿ ಟೈಮಿಗೆ ತಿಂಡಿ ಆಗ್ಬಿಡ್ಬೇಕು, ನಿಧಾನಕ್ಕೆ ಎದ್ದು ಮಾಡೋಣ, ಸೋಂಬೇರಿ ಥರ ನನಗೆ ರಜಾ ಇದ್ದರೂ ಅಷ್ಟೇ ಇಲ್ದಿದ್ರು ಅಷ್ಟೇ. ಇದು ಒಬ್ಬರು ಹರ್ಕೊಡೋದು ಒಬ್ಬರು ಬೇಯಿಸೋದಿದ್ರೆ ತುಂಬ ಈಸಿ ಆಗ್ತದೆ. ಏನು ಅಂತಂದರೆ ಎಲ್ಲ ಒಂದೇ ಒಬ್ಬರೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ, ಹರ್ಕೊಳ್ಳೋದು, ಉಂಡೆ ಮಾಡ್ಕೊಳ್ಳೋದು ಎಲ್ಲ. ನೋಡೋಣ ಇನ್ನೊಂದು ಈ ಕೆಲ್ಸಗಳು ಬೇರೆ ಅಂತಂದರೆ ಎಕ್ಸಸೈಸ್ ಮಾಡಬೇಕಾಗತ್ತೆ. ನೋಡೋಣ ಈ ವಾರ ಫುಲ್ ಎಲ್ಲ ಎಕ್ಸಸೈಸ್ ವರ್ಕೌಟ್ ಮಾಡಿಬಿಟ್ಟು ಆಮೇಲೆ ಸಂಡಿಗೆ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಮಳೆಗಾಲ ಸ್ಟಾರ್ಟ್ ಆಗೇ ಬಿಡ್ತು, ಇನ್ನು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಹೋಗಿ ನೋಡಿ, ಈ ಥರ ಪೂರಿ ಥರ ಉಬ್ತಾ ಇರ್ತವೆ ರೊಟ್ಟಿಗಳು, ತುಂಬ ಚೆನ್ನಾಗಿರುತ್ತೆ. ಮಾಡೋಣ ಪೂರಿ. ಹುಡುಗರಿಗೆ ಹೇಳಿದ್ದೇ ಆಗಬೇಕು ನೋಡ್ರಿ. ಈ ಥರ ಬೆಳ್ಳಗೆ ಎಷ್ಟು ಚೆನ್ನಾಗಿ ಬರ್ತವೆ ಗೊತ್ತಾ ರೊಟ್ಟಿ, ತಿನ್ನೋಕ್ಕೆ ಸೂಪರಾಗಿರುತ್ತೆ ರೊಟ್ಟಿ ಮಾತ್ರ. ಸಂಜೆವರೆಗೂ ಏನಾಗಲ್ಲ. ನಾನೊಂದು ಚಿಕ್ಕದು ಮಂಕ್ರಿ ಇಟ್ಕೊಂಡಿದ್ದೀನಿ, ಕಡುಬು ಮಾಡಿದ್ರೆ ಮನೇಲಿ ಹಾಕ್ಕೊಳ್ಳೋಕ್ಕೆ, ಚಪಾತಿ ರೊಟ್ಟಿ ಎಲ್ಲ ಹಾಕ್ಕೊಳ್ಳೋಕ್ಕೆ ಅಂತ. ಈ ಥರ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಹಾಕ್ತೀನಿ, ಚೆನ್ನಾಗಿ ಬರುತ್ತೆ. ಬಟ್ ಹಿಟ್ಟು ಚೆನ್ನಾಗಿ ಬೆಂದಿರಬೇಕು, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ರೊಟ್ಟಿ. ಅಂಟಂಟು ಮಾಡ್ಕೊಬಾರ್ದು ಹಿಟ್ಟನ್ನು. ಸುಮಾರು ಸಲ ಕೇಳಿದ್ದೀರಾ, ಇದನ್ನು ಶೇರ್ ಮಾಡಿದ್ದೀನಿ ನೋಡಿ. ಬೆಳಗ್ಗೆ ಬಂದು ಇಲ್ಲೇ ಕೂತ್ಕೊಂಡಿದ್ದೀನಿ ನೋಡಿ, ಎಷ್ಟು ತೆಳುವಾಗಿ ಬರುತ್ತೆ ರೊಟ್ಟಿ ಅಂದರೆ ಈ ಥರ ಇರಬೇಕು. ತೋರಿಸ್ತೀನಿ. ಪ್ರತಿದಿನ ಏನು ಅಂತಂದರೆ ನನಗೆ 7 ಗಂಟೆ 6:45 ಅಷ್ಟರಲ್ಲಿ ನನ್ನ ಕೆಲಸ ಅಂದರೆ ತಿಂಡಿ ಕೆಲಸ ಮುಗ್ದಿರುತ್ತೆ. 7 ಗಂಟೆಗೆಲ್ಲ ನಾನು ವರ್ಕೌಟು ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳ್ತೀರಾ. ಬಟ್ ನನಗೆ ಅಡುಗೆ ರೂಮೆಲ್ಲ ರಾತ್ರಿಯೇ ಕ್ಲೀನ್ ಮಾಡಿ ಎಲ್ಲ ಕಸ ಗುಡಿಸಿರ್ತೀನಿ, ಎಲ್ಲ ಕಸ ಗುಡಿಸಿ ಮಲಗಿರ್ತೀನಿ ಹಾಲ್ದೆಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಲ ಗುಡಿಸ್ಬೇಕು. ಬಟ್ ನಾನು ಎಕ್ಸಸೈಸ್ ಎಲ್ಲ ಮುಗಿಸಿದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ತಿಂಡಿ ಎಲ್ಲ ಮುಗಿಸಿರ್ತೀನಿ ಅಷ್ಟರಲ್ಲಿ. ಈಗ ನಡಿ ಸುಮ್ಮನೆ ತರ್ತೀನಿ ಬಿಡತ್ಲ. ಉಬ್ತಾ ಇದಲ್ವಾ ನೋಡಿ. ಈ ಥರ ನೀರು ಹಚ್ಕೋತೀನಿ ಮುಚ್ಚಾದ್ಮೇಲೆ, ಈ ಥರ ಪೂರಿ ಥರ ನಿಮಗೆ ಉಬ್ಬುತ್ತೆ. ಈ ಥರ ಕಾಟನ್ ಬಟ್ಟೆನಲ್ಲಿ, ಒಂದು ವೈಟ್ ಬಟ್ಟೆನಲ್ಲಿ ಈ ಥರ ನೀರು ಹಚ್ಕೊಳ್ಳಿ. ಪೂರಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೋಬೇಕು. ಈ ಸೇಮ್ ಪ್ರೊಸೀಜರು ಅಕ್ಕಿ ರೊಟ್ಟಿನೂ ಮಾಡ್ಬೋದು, ಸೇಮ್ ಪ್ರೊಸೀಜರಲ್ಲಿ ರಾಗಿ ರೊಟ್ಟಿನೂ ಮಾಡ್ಬೋದು, ಜೋಳದ ರೊಟ್ಟಿನೂ ಮಾಡ್ಬೋದು. ನನಗೆ ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದರಿಂದ ಅಮ್ಮನ ಅಡುಗೆಕ್ಕಿಂತ ನಾನು ಅತ್ತೆ ಅಡುಗೆಗಳನ್ನ ಕಲ್ತಿದ್ದು ಜಾಸ್ತಿ. ಬಟ್ ಏನು ಅಂದರೆ ನಮ್ಮ ಅತ್ತೆ ನನಗೆ ಇದಕ್ಕೆ ಇಷ್ಟ ಹಾಕಬೇಕು ಅಷ್ಟು ಹಾಕಬೇಕು ಅಂತ ಯಾವತ್ತೂ ಹೇಳ್ಕೊಟ್ಟೋರಲ್ಲ. ಸೊ ಅವ್ರು ಹೇಗೆ ಅಂದರೆ ಯಾವಾಗಲೂ ಸೊಸೆದೇರಿದ್ರೂ ಅವರೇ ಅಡುಗೆ ಮಾಡೋರು ಯಾವಾಗಲೂ ಅಷ್ಟೇ. ಬಟ್ ನಾವೆಲ್ಲರೂ ಹೆಲ್ಪ್ ಮಾಡ್ತಿದ್ವಿ. ಬಟ್ ಏನು ಅಂದರೆ ಅವ್ರು ಹೆಂಗೆ ಮಾಡ್ತಿದ್ರು ಅನ್ನೋದನ್ನು ನೋಡಿ ಕಲ್ತಿರೋದೇ ಜಾಸ್ತಿ ನಾನು, ಆಯಿತಾ. ಅಮ್ಮನ ಅಡುಗೆ ಅರ್ಧ ಕಲ್ತಿದ್ರೆ 1/4 ಭಾಗ ಅಮ್ಮನ ಅಡುಗೆ ಅಂದ್ಕೊಳ್ಳಿ, 3/4 ಭಾಗ ಅತ್ತೆ ಅಡುಗೆ. ಸೊ ಅವ್ರದ್ದೇ ಎಲ್ಲೋ ಒಂದು ಕಡೆ ಕೈ ರುಚಿ ಬಂದಿದೆ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾರೆ, ಯಾಕೆಂದರೆ ಏನೇ ಮಾಡಿದ್ರು ಅಷ್ಟೇ ರುಚಿಯಾಗಿ ಮಾಡ್ತಾಳೆ ಅಂತ. ಸೊ ಇದೆಲ್ಲ ಅತ್ತೆ ಹೇಳ್ಕೊಟ್ಟಿರೋಂಥ ರೆಸಿಪಿ. ಅವ್ರನ್ನ ಮಾಡಬೇಕಾದ್ರೆ ನೋಡಿ ಕಲ್ತಿರೋ ಅಂಥದ್ದು. ಒಬ್ಬಟ್ಟು, ಈ ಥರ ಅರಿಯೋ ರೊಟ್ಟಿ, ಕೆಲವೊಂದು ಸಾಂಬಾರುಗಳು, ಬಸ್ಸಾರು, ಫಿಶ್ ಸಾಂಬಾರು, ಈ ಥರದ್ದೆಲ್ಲ ನಮ್ಮ ಅತ್ತೆ ಮಾಡ್ತಿದ್ದನ್ನು ನೋಡಿ ಕಲ್ತಿದ್ದೆ ಜಾಸ್ತಿ. ಬಟ್ ಅವ್ರು ಕಡಿಮೆ ಓದಿದ್ರು ಕೂಡ ತುಂಬ ಚೆನ್ನಾಗಿ ಅಡುಗೆ ಮಾಡೋರು, ಆಯಿತಾ. ಇಷ್ಟಕ್ಕಿದೇ ಹಾಕಬೇಕು, ನೋಡಿದ ತಕ್ಷಣ ಕಣ್ಣಲ್ಲಿ ನೋಡ್ತಿದ್ದಂಗೆ ಬಂದು ಅಡುಗೆ ಮಾಡಿಬಿಡೋರು, ಇದೇ ಥರ ಇಷ್ಟನ್ನೇ ಹಾಕಿದ್ದಾರೆ ಅಂತ. ನೋಡ್ತಾ ಇದ್ದೀರಾ ರೊಟ್ಟಿ, ಇದಂತೂ ಭಾಳ ಇಷ್ಟ ನಮ್ಮ ಮನೆಯಲ್ಲಂತೂ. ಹೇಳಿದ್ನಲ್ಲ, ಒಬ್ಬೊಬ್ಬರು 3-4 ರೊಟ್ಟಿಗಳು ತಿಂತಾರೆ. ಚಪಾತಿಗಿಂತ ಈಸಿ ಲಟ್ಸೋದು, ಅಂದರೆ ಹದ ಕರೆಕ್ಟಾಗಿರಬೇಕು. ನೋಡ್ತಾ ಇದ್ದೀರಲ್ವ, ಪೂರಿ ಥರ. ಪೂರಿ ಅಂದಿದ ತಕ್ಷಣ ನೆನಪಾಗ್ತಾ ಇದೆ, ಸುಜಿತ್ಗೆ ಪೂರಿ ಮಾಡಿಕೊಡ್ಬೇಕು. ಪೂರಿ ಕೇಳ್ತಾ ಇದ್ದಾನೆ. ಸೊ ಇದೇನಿಲ್ಲ, ಮುದ್ದೆ ಮಾಡಿಕೊಂಡು, ಗಟ್ಟಿಯಾಗಿ ಮುದ್ದೆ ಮಾಡಿಕೊಂಡು, ಸ್ವಲ್ಪ ತಣ್ಣಗಾದ್ಮೇಲೆ ನಾದ್ಕೊಂಡು, ಹಿಟ್ಟು ಹಾಕಿ ಸ್ವಲ್ಪ ನಾದ್ಕೊಂಡು ಹರಿದು ಹಾಕೋದಷ್ಟೇ. ನಿಮಗೆ ಚಪಾತಿ ಮಾಡೋದಷ್ಟೇ ಈಸಿ ಅಂತ ಅನಿಸುತ್ತೆ. ಸೊ ಇದೆಲ್ಲ ಮುಗಿಸಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ, ತುಂಬ ವಿಡಿಯೋ ತೊಗೊಳ್ಳಿಲ್ಲ ಇವತ್ತು ರಾಯರ ಪೂಜೆದು. ಬಟ್ ಇವತ್ತು ರಾಯರ ಪೂಜೆ ಜೊತೆಗೆ ನರಸಿಂಹ ಜಯಂತಿ.
ಮೊದಲೇ ನಮ್ಮ ಮನೆ ದೇವರು ಬಂದು ದೇವರಾಯನದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿ. ಹಾಗಾಗಿ ಸ್ವಲ್ಪ ಪೂಜೆ ತಯಾರಿ ಸ್ವಲ್ಪ ಜಾಸ್ತಿ ಇತ್ತು. ಬಾಳೆಹಣ್ಣಿನ ರಸಾಯನ ಮಾಡಿ ರಾಯರಿಗೆ ಮತ್ತು ನಮ್ಮ ಲಕ್ಷ್ಮೀ ನರಸಿಂಹನ ವಿಗ್ರಹ ಎರಡೂ ಒಟ್ಟಿಗೆ ಇಟ್ಟು ಪೂಜೆ ಮಾಡಿ, ನರಸಿಂಹನ ಆರಾಧಕರು ರಾಯರು ಮಹಾವಿಷ್ಣುವಿನ ಆರಾಧಕರು. ಹಾಗಾಗಿ ಇಬ್ಬರೂ ಕೂಡ ಪೂಜೆ ಒಂದೇ ಇದರಲ್ಲಿಟ್ಟು ಪೂಜೆ ಮಾಡಿ, ನರಸಿಂಹಂಗೂ ಕೂಡ ಇವತ್ತು ಧೂಪ ದೀಪ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಇವತ್ತು ಆಯಿತಾ. ಕೆಲವೊಂದು ಪೂಜಾ ವಿಧಾನಗಳಿರುತ್ತೆ ನರಸಿಂಹ ಜಯಂತಿದು. ಸೊ ಅದನ್ನೆಲ್ಲ ಮುಗಿಸಿ ನಾನು ರಾಯರ ಮಠಕ್ಕೆ ಬಂದೆ. ಆ್ಯಕ್ಚುಲಿ ನಾನು ವೀಡಿಯೋಸ್ ತೊಗೊಂಡಿದ್ದೆ ರಾಯರ ಪೂಜೆ ಮಾಡಿರೋದೆಲ್ಲ, ಎಲ್ಲೋ ಮಿಸ್ ಆಗಿದೆ ಅದು. ಸೊ ಇರೋದನ್ನು ಸ್ವಲ್ಪ ಹ್ಯಾಡ್ ಮಾಡಿದ್ದೀನಿ, ಯಾವ ರೀತಿ ನರಸಿಂಹ ಜಯಂತಿ ಮತ್ತು ಗುರುಗಳ ಪೂಜೆನ ಮಾಡಿದ್ದೀನಿ ಅಂತ. ಸೊ ಈ ವರ್ಷ ಏನು ವಿಶೇಷನೋ ಗೊತ್ತಿಲ್ಲ. ವರ್ಷ ಶುರುವಾಗಿದ್ದೆ ರಾಯರ ವಾರದಿಂದ. ಪ್ರತಿಯೊಂದು ಹಬ್ಬ ಎಲ್ಲನೂ ಕೂಡ ರಾಯರ ವಾರದ ದಿವಸನೇ ಬರ್ತಾ ಇರೋದು ಇನ್ನೂ ಒಂಥರ ಖುಷಿ ತರ್ತಾ ಇದೆ ನನಗೆ. ನರಸಿಂಹ ಜಯಂತಿ ಕೂಡ ಇವತ್ತು ಗುರುವಾರ ಬಂದಿತ್ತು. ಇನ್ನು ರಾಯರ ಮಠಕ್ಕೆ ಹೋಗಿ ಬಂದೆ. ಸುಜಮ್ಮನ್ ಡ್ಯಾನ್ಸ್ ನೋಡಿ ಚಕ್ಲಿ ತಿನ್ಕೊಂಡು. ಆಮೇಲೆ ದುಬ್ಬಣ್ಣ, ಆಮೇಲೆ ಸುಜಮ್ಮ ಎಲ್ಲ ಡ್ಯಾನ್ಸ್ ಮಾಡಿದ್ರು. ಹಿಂಗಾಡೆ ಈಗಲೇ ಹಾಕೊಂಡಿರೋದು. ಬ್ಯಾಡ್ ಕಣೋ, ನೋ ಬರೇ ಕೊತ್ತಿಮರಿ ಹೋಗ್ಬಾರ್ದು ಒಬ್ಬನೇ. ಗುರುವಾರ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಶುಕ್ರವಾರ ನಾಳೆ ಆಗಲ್ಲ, ತುಂಬ ರಿಸ್ಕು. ಇವಾಗೆಲ್ಲ ಒರೆಸಿ ಕ್ಲೀನ್ ಮಾಡಿ ಆಮೇಲೆ ರಾಯರಿಗೆ ದೀಪ ಹಚ್ಚಕ್ಕೆ ದೇವ್ರ ಮನೆಗೆ ಹೋಗೋಣ. ಕಸ ಮನೆ ಕೆಲಸಕ್ಕಿಂತ ಸ್ನೇಹಿತರೆ ಸುಜಿತ್ನ ಕೆಲಸ ಮಾಡೋ ಹತ್ರ ಕರ್ಕೊಂಬಂದ್ಬಿಟ್ರೆ ನನ್ನ ಕಣ್ಣೆಲ್ಲ ಅವನ ಮೇಲೆ ಇರಬೇಕು. ಒಂದು ಕಣ್ಣೆಲ್ಲ ಎರಡೂ ಕಣ್ಣು ಇಟ್ಟಿರಬೇಕು ಅವನ ಮೇಲೆ. ಯಾಕೆಂದರೆ ಒಂದು ಕ್ಷಣಕ್ಕೆ ಏನಾದರೂ ಮಾಡ್ಕೊಂಬಿಡ್ತಾನೆ, ಒಂದು ಕ್ಷಣ ಏನಾದರೂ ಮಾಡಿಬಿಡ್ತಾನೆ. ಯಪ್ಪ, ನನ್ನ ಕೆಲಸ ಮಾಡ್ತಿದ್ರು ನನ್ನ ಗಮನ ಕೆಲಸದ ಮೇಲೆ ಇರಲ್ಲ, ಸುಜಿತ್ ಮೇಲೆ ಇರುತ್ತೆ. ಕೆಲವೊಂದು ಸಲ ತಲೆ ಕೆಟ್ಟು ಗೊಬ್ಬರ ಆಗಿ ಎರಡು ಹೊಡೆದ್ಬಿಟ್ಟು ಅವ್ರ ಪಪ್ಪನ ಹತ್ರ ಕಳಿಸ್ತೀನಿ. ಏಕೆಂದರೆ ಏನು ಮಾಡಬೇಡ ಅಂತಿರ್ತೀನಿ ಅದೇ ಮಾಡ್ತಾ ಇರ್ತಾನೆ ಜಾಸ್ತಿ. ನೋಡಿ ಇವಾಗ ಎಲ್ಲಿ ಹೋಗಿ ಕುಂತಿದ್ದಾನೆ ನೋಡಿ, ಎಷ್ಟು ಹೇಳಿದ್ರು ಕೆಳಗಿಳಿಯಲ್ಲ. ಇನ್ನೊಂದು ಏನು ಅಂದರೆ ಆ ಕಡೆಯಿಂದ ಒರೆಸ್ಕೊಂಬಂದ್ರೆ ಈ ಕಡೆಯಿಂದ ಎಲ್ಲ ನೀರೆಲ್ಲ ಎರಚಿ ಫುಲ್ ಕೆಸರು ಗದ್ದೆ ಮಾಡಾಕ್ಬಿಡ್ತಾನೆ. ಸೊ ಒಂದು ಅರ್ಧ ಗಂಟೆಗೆ ಆಗೋ ಕೆಲಸ ಒಂದು 2 hour ಮಾಡಬೇಕು. ಯಪ್ಪ ನೋಡಿ, ಒಂದು ಕ್ಷಣ ಅವ್ನು ಸುಮ್ಮನೆ ಕೂರಲ್ಲ, ಎಲ್ಲಾದರೂ ಆಯಿತು. ತಿಕೆ ಸುಬ್ಬ ಅಂದರೆ ಕೇಳ್ತೀರ ಸ್ನೇಹಿತರೆ, ನಿಜವಾಗ್ಲೂ ಸ್ಕೂಲಿಗೆ ಯಾತಕ್ಕಪ್ಪ ರಜಾ ಕೊಟ್ಟಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಅಕ್ಕಪಕ್ಕ ಮಕ್ಕಳಿದ್ದಾರೆ, ಅವ್ರ ಮನೆಯಲ್ಲಿ 4 ಜನ 5 ಜನ ಮಕ್ಕಳಿದ್ದಾರೆ. ಸೊ ಒಂಚೂರೂ ಗಲಾಟೆ ಬರಲ್ಲ. ಆದರೆ ನಮ್ಮ ಸುಜಿತನ ಕಂಟ್ರೋಲ್ ಮಾಡೋದಿದೆ ನೋಡಿ, ಎಲ್ಲ ಒಳ್ಳೆಯ ಗುಣಗಳೇ. ಆದರೆ ತೀಟೆ ಸುಬ್ಬ ಒಂದು ಕ್ಷಣ ಅವನ ಕೈ ಕಾಲು ಹುಟ್ಟಾಗಿಂದ ಒಂದು ಕ್ಷಣ ಸುಮ್ಮನಿರಲ್ಲ. ನಿಮ್ಗೆ ಗೊತ್ತಾ ಸ್ನೇಹಿತರೆ, ಸುಜಿತ್ ಹುಟ್ಟಿದ 5 ದಿವಸಕ್ಕೆ ನಗೋನು. ಸೊ ಒಂದು ಮಕ್ಕಳು 2 ತಿಂಗಳು 3 ತಿಂಗಳಿಗೆ ನಕ್ಕಿದ್ರೆ ಸುಜಿತ್ ಅವ್ನು ಯಾವಾಗಲೂ ಸ್ಮೈಲು. ಇವಾಗಲೂ ಅಷ್ಟೇ, ಹುಟ್ಟಾಗಿಂದ ನನಗೆ 5 ದಿವಸಕ್ಕೆ ನಗೋನು. ಎಲ್ಲರೂ ಆಶ್ಚರ್ಯ ಪಡೋರು. ಸೊ ನೋಡಿ, ಒಂದು ಕ್ಷಣ ಅವ್ನು ಸುಮ್ಮನಿರಲ್ಲ. ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ನೀರು ಎರಚೋದು, ಅಲ್ಲೇನೋ ಇನ್ನೊಂದು ಮಾಡೋದು, ಇಲ್ಲೇನೋ ಇನ್ನೊಂದು ಮಾಡೋದು. ಯಪ್ಪ, 2 ಕಣ್ಣಲ್ಲ, ಒಂದು 5-6 ಕಣ್ಣಿದ್ರೂ ಸಾಕಾಗಲ್ಲ ಸುಜಿತ್ ಮೇಲೆ. ಏಕೆಂದರೆ ಇಲ್ಲಾಂದರೆ ಏನಾದರೂ ಮಾಡ್ಕೊಂಬಿಡ್ತಾನೆ ನೋಡಿ. ಮೊನ್ನೆ ಎಲ್ಲ ನೆಗೆದು ಬುರುಡೆ ಹೊಡೆದಾಕೊಂಡು ಇನ್ನೂ ನೋವು ಹೋಗಿಲ್ಲ, ಅದು ಬುರ್ರ ಬಂದು ಇನ್ನೂ ನೋವು ಕಡಿಮೆ ಆಗಿಲ್ಲ ಇನ್ನೂ. ಸೊ ಆದರೂ ಏನು ಮಾಡೋಕ್ಕಾಗಲ್ಲ, ಸ್ಕೂಲ್ ರಜೆ ಇರೋದ್ರಿಂದ ನೋಡ್ಕೊಳ್ಳೇಬೇಕು. ನೋಡಿ ಎಷ್ಟು ಕೀಟ್ಲೆ ಮಾಡ್ತಾ ಇದೆ ಅಂತ. ಬಿದ್ದರೂ ಆಯಿತು ಅಂತ ನನಗೆ ಅಷ್ಟು ಭಯ. ಒಟ್ಟಿನಲ್ಲಿ ನಾನು ಎಲ್ಲಿರ್ತೀನಿ ಅಲ್ಲಿರಬೇಕು ಸೂಜಮ್ಮ. ಎಲ್ಲೂ ಕೂಗಿ ಇಕ್ತಾನೆ, ಏನಾದರೂ ಒಂದು ಕ್ಷಣ ಅಂತ ಅವ್ನು ಕೂಗಿದ ತಕ್ಷಣ ಅನ್ನಲಿಲ್ಲ ಅಂದರೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ.
ಸೊ ಶುಕ್ರವಾರದ ಬ್ಲಾಗ್ನ ನಾನು ನಾಳೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ವೀಡಿಯೋಗಳು ಯಾವಾಗಲೇ ಶೇರ್ ಮಾಡಿದ್ರು ಕೂಡ ದಯವಿಟ್ಟು ನೋಡಿ, ಸಹಕರಿಸಿ, ಸಪೋರ್ಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.